ನಮಸ್ಕಾರ. ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ಸಾಮಾನ್ಯವಾಗಿ ಈ ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಮಾತನಾಡುವಾಗ ಅಲ್ಲಿ ಒಂದು ರೀತಿಯ ನಿಖರತೆಯನ್ನು ನಿರೀಕ್ಷಿಸ್ತೇವಲ್ವಾ? ಹೌದು, ಖಂಡಿತ. ಅಲ್ಲಿ ಒಂದು ಗಣಿತದಂತಹ ಲೆಕ್ಕಾಚಾರ ಇರುತ್ತೆ. ನಿಜ. ಯಾವುದೋ ತೊಂದರೆಯಾಗಿ ಕೈಮೂಳೆ ಮುರಿದ್ರೆ ಎಕ್ಸ್ರೇ ಯಂತ್ರ ಆ ಮುರಿದ ಗೆರೆಯನ್ನು ಅತ್ಯಂತ ಸ್ಪಷ್ಟವಾಗಿ ತೋರಿಸ್ಬಿಡ್ತದೆ. ವೈದ್ಯರು ಆ ಚಿತ್ರವನ್ನು ಹಿಡಿದು ಇಲ್ಲಿದೆ ನೋಡಿ ಸಮಸ್ಯೆ ಅಂತ ಕರಾರುವಾಗಿ ಹೇಳ್ತಾರೆ. ಹೌದು, ಅದು ಸಂಪೂರ್ಣವಾಗಿ ಕಪ್ಪು ಬಿಳುಪಿನಷ್ಟೇ ಸ್ಪಷ್ಟವಾಗಿರುತ್ತೆ. ಮನುಷ್ಯನಿಗೆ ಹೀಗೆ ಕಣ್ಣಿಗೆ ಕಾಣುವ ಒಂದು ಚೌಕಟ್ಟಿಗೆ ಒಳಪಡುವ ವಿಷಯಗಳಂದ್ರೆ ತುಂಬಾ ಇಷ್ಟ ಆಗುತ್ತೆ. ಖಂಡಿತ. ನಮ್ಮ ಮೆದುಳಿಗೆ ಅದು ಒಂಥರ ಸಮಾಧಾನ ಕೊಡುತ್ತೆ. ಆದರೆ ನಾವು ಆಂತರಿಕ ಪ್ರಪಂಚ, ನಂಬಿಕೆ ಮತ್ತೆ ಈ ಆಳವಾದ ಭಕ್ತಿಯಂತಹ ವಿಚಾರಗಳತ್ತ ಹೋದಾಗ ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ತನ್ನ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತದೆ. ನಿಖರವಾಗಿ ಹೇಳಿದ್ದೀರಿ. ಅಲ್ಲಿ ಕಪ್ಪು ಮತ್ತು ಬಿಳುಪುಗಳ ನಡುವೆ ಒಂದು ಬೂದು ಬಣ್ಣದ ಅಸ್ಪಷ್ಟವಾದ ಪ್ರಪಂಚ ತೆರೆದುಕೊಳ್ಳುತ್ತದೆ. ಅಂತಹ ಜಾಗದಲ್ಲಿ ಗೆರೆ ಎಳೆಯುವುದು ನಿಖರವಾಗಿ ಅಳೆಯುವುದು ಅಸಾಧ್ಯ. ಹೌದು, ಭೌತಿಕ ಪ್ರಪಂಚದ ನಿಯಮಗಳನ್ನು ನಾವು ಭಾವನಾತ್ಮಕ ಸ್ತರಗಳಿಗೆ ಅನ್ವಯಿಸಲು ಹೋದಾಗ ಅಲ್ಲಿ ಒಂದು ಸುಂದರವಾದ ಗೊಂದಲ ಸೃಷ್ಟಿಯಾಗುತ್ತೆ. ಇದೇ ರೀತಿಯ ಒಂದು ದಾರ್ಶನಿಕ ಗೊಂದಲ ನಮ್ಮ ಇಂದಿನ ಮೂಲಗಳಲ್ಲೂ ಅಡಗಿದೆ. ನಾವು ಇಂದು ಒಂದು ಅದ್ಭುತವಾದ ಡಿಜಿಟಲ್ ಜ್ಞಾನ ಭಂಡಾರವನ್ನು ಅವಲೋಕಿಸುತ್ತಿದ್ದೇವೆ. ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟಿಸುತ್ತಿರುವ ಕೃತಿಗಳು ಅಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. ಶ್ರೀ ವಿಜಯೇಂದ್ರ ರಾಮನಾಥ ಭಟ್ ಅವರು ಸಂಪಾದಿಸುತ್ತಿರುವ ಈ ಯೋಜನೆಯಲ್ಲಿ 14/05/2026 ಬಿಡುಗಡೆಯಾಗುವ ಗ್ರಂಥಮಾಲಾ 3ರ ಸಂಚಿಕೆ 22ರ ಮೇಲೆ ನಮ್ಮ ಗಮನವಿದೆ. ವಿಶೇಷವಾಗಿ ನಾರದ ಭಕ್ತಿ ಸೂತ್ರದ 12ನೇ ಸೂತ್ರದ ಸುತ್ತ ನಡೆಯುವ ಒಂದು ಆಳವಾದ ಚರ್ಚೆಯನ್ನು ನಾವಿಂದು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಖಂಡಿತ. ಮತ್ತೆ ಈ ಕೃತಿಯ ಹಿನ್ನೆಲೆಯ ಬಗ್ಗೆ ಮಾತನಾಡುವಾಗ ಇದರ ಹಿಂದಿರುವ ಆ ಭಾವನಾತ್ಮಕ ಸಮರ್ಪಣೆಯನ್ನು ನಾವು ಮರೆಯುವಂತಿಲ್ಲ. ನಿಜ, ಆ ಹಿನ್ನೆಲೆ ತುಂಬಾ ಆಸಕ್ತಿದಾಯಕವಾಗಿದೆ. ಹೌದು, ಉಡುಪಿಯ ಕೋಟೇಶ್ವರದ ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ಸತತ 5 ದಶಕಗಳ ಕಾಲ 50 ವರ್ಷಗಳ ಸುದೀರ್ಘಕಾಲ ಸೇವೆ ಸಲ್ಲಿಸಿದ ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ ಮತ್ತು ಅವರ ಪತ್ನಿ ಶ್ರೀಮತಿ ಕೆ ಪಾರ್ವತಿ ಭಟ್ ಅವರ ಸ್ಮರಣಾರ್ಥ ಈ ಕೃತಿಗಳು ರೂಪುಗೊಂಡಿವೆ. ಅಬ್ಬಾ, 50 ವರ್ಷಗಳ ಸೇವೆ, ಅದು ನಿಜಕ್ಕೂ ಸ್ಫೂರ್ತಿದಾಯಕ. ಒಂದು ಜೀವಮಾನದ ಸಮರ್ಪಣೆಯದು. ಹೌದು, ಇದು ಕೇವಲ ಅಕ್ಷರಗಳಲ್ಲ, ಆ 50 ವರ್ಷಗಳ ನೈಜ ಭಕ್ತಿಯ ಬದುಕಿನ ಪ್ರತಿಬಿಂಬ. ಹಾಗಾಗಿ ಇಂದಿನ ನಮ್ಮ ಗುರಿ ಬಹಳ ನಿರ್ದಿಷ್ಟವಾಗಿದೆ. ಧರ್ಮದ ನಿಯಮಗಳು ಮತ್ತು ಅಪ್ಪಟ ಭಕ್ತಿಯ ನಡುವಿನ ಆ ಅತ್ಯಂತ ಸೂಕ್ಷ್ಮವಾದ ಗೆರೆಯಲ್ಲಿದೆ. ಒಬ್ಬ ವ್ಯಕ್ತಿ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾದಾಗ ಏನಾಗ್ತದೆ? ಆತನಿಗೆ ಈ ಭೌತಿಕ ಪ್ರಪಂಚದ ನಿಯಮಗಳು ಇನ್ನು ಮುಂದೆಯೂ ಅನ್ವಯಿಸ್ತಾವೆಯಾ ಎಂಬ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕಲಿದ್ದೇವೆ. ಈ ಪ್ರಶ್ನೆಗಳು ಮನುಕುಲವನ್ನು ಶತಮಾನಗಳಿಂದ ಕಾಡುತ್ತಿರುವಂಥವು. ಇದಕ್ಕೆ ತತ್ವಶಾಸ್ತ್ರದ ಆಳದಲ್ಲಿ ಮಾತ್ರ ಉತ್ತರ ಸಿಗಲು ಸಾಧ್ಯ. ಸರಿ, ಇದನ್ನ ಬಿಡಿಸಿ ನೋಡೋಣ. ನಾವು ನೇರವಾಗಿ ಆ ಸೂತ್ರಕ್ಕೆ ಜಿಗಿಯುವ ಮುನ್ನ ಈ ಕೃತಿಯ ಬೃಹತ್ ಕ್ಯಾನ್ವಾಸ್ ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಹೌದು, ಯಾಕೆಂದ್ರೆ ಇದು ಯಾವುದೋ ಒಂದು ಸಣ್ಣ ಪುಸ್ತಕವಲ್ಲ. ಖಂಡಿತ ಅಲ್ಲ. ಈ 3ನೇ ಗ್ರಂಥಮಾಲೆ ಬರುವ ಮುನ್ನ ಮೊದಲ ಗ್ರಂಥಮಾಲೆಯಲ್ಲಿ ವಿಷ್ಣು ಸಹಸ್ರನಾಮದ ಕುರಿತಾಗಿ ಬರೋಬ್ಬರಿ 1752 ಪುಟಗಳ 8 ಕೃತಿಗಳು ಬಂದಿವೆ. ಅಷ್ಟು ದೊಡ್ಡ ಪ್ರಮಾಣದ ಮಾಹಿತಿ. ಅದೇ ನಂತರ 2ನೇ ಗ್ರಂಥಮಾಲೆಯಲ್ಲಿ ಕರ್ಮಯೋಗ ಮತ್ತು ಜ್ಞಾನಯೋಗದ ಬಗ್ಗೆ 800 ಪುಟಗಳ ಮಾಹಿತಿ ಇದೆ. ಇಷ್ಟೊಂದು ಜ್ಞಾನವನ್ನ ಕಲೆಹಾಕುವ ಹಿಂದಿನ ಉದ್ದೇಶವಾದರೂ ಏನು ಅಂತ ಅನಿಸುತ್ತೆ. ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶವೆಂದರೆ ಇದರ ಮೂಲ ಉದ್ದೇಶ ಕೇವಲ ಪುಸ್ತಕ ಮುದ್ರಿಸುವುದಲ್ಲ, ಸಮಾಜದಲ್ಲಿ ಒಂದು ಆಧ್ಯಾತ್ಮಿಕ ಜಾಗೃತಿ ಮೂಡಿಸುವುದು. ಓಹೋ, ಕತ್ತಲೆಯಿಂದ ಬೆಳಕಿನೆಡೆಗೆ ಒಂದು ಪ್ರಯಾಣ. ಹೌದು, ಮತ್ತು ಈ ಸಾವಿರಾರು ಪುಟಗಳ ಮಾಹಿತಿ ಹೇಗೆ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಅಡಕವಾಗಿದೆ ಎಂಬುದು ಅಚ್ಚರಿಯ ವಿಷಯ. ಉದಾಹರಣೆಗೆ, ಶ್ರೀಮನ್ ಮಧ್ವಾಚಾರ್ಯರು ರಚಿಸಿದ ಒಟ್ಟು 37 ಗ್ರಂಥಗಳಿವೆ. ಸರ್ವಮೂಲ ಅಂತ ಕರೆಯುತ್ತಾರೆ. ಆ ಬ್ರಹ್ಮಸೂತ್ರ ಭಾಷ್ಯ, ಗೀತಾಭಾಷ್ಯ ಇವೆಲ್ಲ ಸೇರಿಯಲ್ವಾ? ನಿಖರವಾಗಿ. ಈ 37 ಗ್ರಂಥಗಳ ಒಟ್ಟು ಸಾರಾಂಶವನ್ನು ಶ್ರೀ ವ್ಯಾಸತೀರ್ಥರು ಕೇವಲ 9 ತತ್ವಗಳಲ್ಲಿ 1ನೇ ಶ್ಲೋಕದಲ್ಲಿ ಪೋಣಿಸಿದ್ದಾರೆ. ಇದನ್ನೇ ನವಪ್ರಮೇಯ ರತ್ನಮಾಲಾ ಅಂತ ಕರೆಯುತ್ತಾರೆ. ಕೇವಲ 9 ತತ್ವಗಳಿ? ಇದು ನಿಜಕ್ಕೂ ಅದ್ಭುತ. ಒಂದು ಇಡೀ ಬೌದ್ಧಿಕ ಬ್ರಹ್ಮಾಂಡವನ್ನೇ ಅಲ್ಲಿ ಹಿಡಿದಿಟ್ಟಿದ್ದಾರೆ. ಹೌದು, 9 ತತ್ವಗಳ ರತ್ನದ ಹಾರವದು. ಆದರೆ ಆ 9 ತತ್ವಗಳನ್ನು ಬಿಡಿಸಿ ನೋಡಲು ಇಂದು ನಮಗೆ ಸಾಧ್ಯವಿಲ್ಲ. ಹಾಗಾಗಿ
ಇಂದಿನ ನಮ್ಮ ವಿಷಯಕ್ಕೆ ಸಂಬಂಧಿಸಿದ 7ನೇ ತತ್ವದ ಕಡೆಗೆ ಗಮನ ಹರಿಸೋಣ. ಖಂಡಿತ. ಅದುವೇ ಅಮಲಾ ಭಕ್ತಿಶ್ಚ ತತ್ಸಾಧನಂ. ಅಂದ್ರೆ ಅಮಲವಾದ ಭಕ್ತಿಯೇ ಅಂತಿಮ ಮುಕ್ತಿಗೆ ಸಾಧನ. ಭಕ್ತಿ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವ ಪದ. ಆದರೆ ಈ ಅಮಲ ಅಂದ್ರೇನು? ಅಮಲ ಎಂದ್ರೆ ಯಾವುದೇ ಮಲಿನ ಅಥವಾ ಕಳಂಕವಿಲ್ಲದ್ದು. ಇದನ್ನು ನಾವು ವ್ಯಾಪಾರಿ ಭಕ್ತಿಗೆ ವಿರುದ್ಧವಾದದ್ದು ಅಂತ ಅರ್ಥ ಮಾಡ್ಕೊಳ್ಬಹುದು. ವ್ಯಾಪಾರಿ ಭಕ್ತಿನ? ಅಂದ್ರೆ ಈ ಕೊಡುಕೊಳ್ಳುವಿಕೆ ತರಾಣ? ಹೌದು ನೋಡಿ. ಸಾಮಾನ್ಯವಾಗಿ ಮನುಷ್ಯನ ಭಕ್ತಿ ಹೇಗಿರುತ್ತೆ? ನನಗೆ ಉದ್ಯೋಗ ಸಿಕ್ಕರೆ ನಿನಗೆ ತೆಂಗಿನಕಾಯಿ ಹೊಡಿತೇನೆ, ಅಥವಾ ನನ್ನ ಕಷ್ಟ ಪರಿಹರಿಸಿದ್ರೆ ಇಷ್ಟು ಕಾಣಿಕೆ ನೀಡ್ತೇನೆ ಅಂತ ಇರುತ್ತೆ. ನಿಜ, ಅದು ಒಂದು ರೀತಿಯ ವ್ಯಾಪಾರ ಆಗ್ಬಿಡತ್ತೆ. ಅದೇ ಅಮಲ ಭಕ್ತಿಯಲ್ಲಿ ಯಾವುದೇ ನಿರೀಕ್ಷೆಗಳಿರುವುದಿಲ್ಲ. ಅಲ್ಲಿ ಕೇವಲ ಶರಣಾಗತಿ ಇರ್ತದೆ. ಇದುವೇ ನಾರದ ಭಕ್ತಿಸೂತ್ರ 12ರ ಅಡಿಪಾಯ. ಅಮಲ ಭಕ್ತಿಯ ಹಂತವನ್ನು ತಲುಪಿದ ವ್ಯಕ್ತಿಯ ಕುರಿತು ಈ ಸೂತ್ರವೊಂದು ಬಲವಾದ ಪ್ರಶ್ನೆಯನ್ನು ಎತ್ತುತ್ತದೆ. ಒಬ್ಬ ಸಾಧಕನು ಈ ಕಳಂಕರಹಿತವಾದ ಸ್ಥಿತಿ ತಲುಪಿದಾಗ ಅವನು ಶಾಸ್ತ್ರದ ಬೋಧನೆಗಳನ್ನು ಅಥವಾ ಸಮಾಜದ ನಿಯಮಗಳನ್ನು ಪಾಲಿಸುವ ಅಗತ್ಯವಿದೆಯೇ? ಈ ಪ್ರಶ್ನೆ ತತ್ವಶಾಸ್ತ್ರದ ಅತ್ಯಂತ ಕ್ಲಿಷ್ಟಕರವಾದ ಬಿಕ್ಕಟ್ಟು. ಒಬ್ಬ ಸಾಧಕ ಈ ಹಂತ ತಲುಪಿದಾಗ ಅವನು ಲೌಕಿಕ ಪ್ರಜ್ಞೆಯನ್ನು ಕಳೆಕೊಳ್ಳುತ್ತಾನೆ. ಇದಕ್ಕೆ ಮೂಲ ಪಠ್ಯದಲ್ಲಿ ಒಂದು ಅದ್ಭುತವಾದ ಉದಾಹರಣೆ ಇದೆ. ಓ, ಯಾವ ಉದಾಹರಣೆ ಅದು? ಒಂದು ಸಂಪೂರ್ಣವಾಗಿ ಅರಳಿದ ಭಕ್ತಿ ಕುಸುಮ, ಅಂದ್ರೆ ಹೂವಿನ ಉದಾಹರಣೆ. ಒಂದು ಮೊಗ್ಗು ಹೂವಾಗಿ ಅರಳುವಾಗ ಅದರ ಹೊರಗಿರುವ ಆ ಹಸಿರು ದಳಗಳು ಆ ಮೊಗ್ಗಿಗೆ ರಕ್ಷಣೆ ನೀಡುತ್ತವೆ. ಹೌದು. ಆದರೆ ಆ ಹೂವು ಸಂಪೂರ್ಣವಾಗಿ ಅರಳಿದಾಗ ಆ ಹೊರಗಿನ ದಳಗಳು ತಾನಾಗೇ ಉದುರಿ ಹೋಗುತ್ತವೆ ಅಲ್ವಾ? ಸಸ್ಯವು ಆ ದಳಗಳನ್ನು ಬಲವಂತವಾಗಿ ಕಿತ್ತು ಬಿಸಾಡುವುದಿಲ್ಲ. ಓಹೋ, ಅತ್ಯಂತ ಸಹಜವಾದ ಪ್ರಕ್ರಿಯೆ. ಹೌದು. ಹಾಗೆಯೇ ಭಗವಂತನಲ್ಲಿ ಲೀನವಾದ ಭಕ್ತನಿಗೆ ಶಾಸ್ತ್ರದ ಕಟ್ಟುಪಾಡುಗಳು ತಾವಾಗಿಯೇ ಉದುರಿ ಹೋಗ್ತವೆ. ಆತನಿಗೆ ತಾನೊಂದು ದೇಹ ಎನ್ನುವ ಪರಿವೆಯೇ ಇರುವುದಿಲ್ಲ. ಅಹಂಕಾರ ಇಲ್ಲದಿರುವಾಗ ನಿಯಮಗಳ ಪಾಲನೆ ಹೇಗೆ ಸಾಧ್ಯ? ಅಂದ್ರೆ ಆ ದಳಗಳು ಉದುರಿ ಹೋಗುವುದು ಆ ಹೂವಿನ ಸಿಟ್ಟಿನಿಂದಾಗಲಿ ಬಂಡಾಯದಿಂದಾಗಲಿ ಅಲ್ಲ. ಅದು ಕೇವಲ ಒಂದು ಸಹಜವಾದ ವಿಕಾಸ. ಖಂಡಿತ. ಅಲ್ಲಿ ಬಂಡಾಯವಿಲ್ಲ, ಕೇವಲ ವಿಕಸನವಿದೆ. ಆ ಹೂವು ಆ ದಳಗಳ ಅಗತ್ಯವನ್ನು ಮೀರಿ ಬೆಳೆದಿದೆ ಅಷ್ಟೇ. ಆಶ್ಚರ್ಯ ಏನೆಂದ್ರೆ, ಭಕ್ತಿಯ ಪರಮಾವಧಿಯನ್ನು ತಲುಪಿದ ಭಕ್ತನು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವೂ ಆಕಸ್ಮಿಕವಾಗಿ ಶಾಸ್ತ್ರದ ಅಂತಿಮ ನಿಲುವು ಆಗಿಬಿಡುತ್ತದೆ. ಹೌದು. ಆತನ ಅಸ್ತಿತ್ವವೇ ಒಂದು ನಿಯಮವಾಗಿಬಿಡುತ್ತದೆ. ಆತನ ಸಹಜ ಪ್ರವೃತ್ತಿಯೇ ಧರ್ಮವಾಗಿರ್ತದೆ. ಇದು ನಿಜಕ್ಕೂ ಕುತೂಹಲಘಟ್ಟ. ಆದರೆ ಇಲ್ಲಿ ಸ್ವಲ್ಪ ನಿಧಾನಿಸೋಣ. ಇದನ್ನು ಕೇಳುತ್ತಿರುವಾಗ ಸಾಮಾನ್ಯರ ದೃಷ್ಟಿಕೋನದಲ್ಲಿ ಒಂದು ಬಲವಾದ ಪ್ರಶ್ನೆ ಹುಟ್ಕೊಳ್ಳೋದು ಸಹಜ ಅಲ್ವಾ? ಯಾವ ರೀತಿಯ ಪ್ರಶ್ನೆ? ಈ ಸಿದ್ಧಾಂತ ಮೇಲ್ನೋಟಕ್ಕೆ ಬಹಳ ಸುಂದರವಾಗಿದೆ, ಆದರೆ ವಾಸ್ತವದಲ್ಲಿ ಇದು ಅತ್ಯಂತ ಅಪಾಯಕಾರಿ ಅನಿಸುವುದಿಲ್ಲವೇ? ಯಾರೋ ಬೇಕಾದರೂ ರಸ್ತೆಯಲ್ಲಿ ನಿಂತು ನನ್ನೊಳಗಿನ ಭಕ್ತಿ ಕುಸುಮ ಅರಳಿಬಿಟ್ಟಿದೆ ಅಂತ ಘೋಷಿಸ್ಬಿಡುವುದು. ಓಹ್, ಆ ಅರ್ಥದಲ್ಲಿ. ಹೌದು. ನಾನೀಗ ಭಗವಂತನಲ್ಲಿ ಲೀನವಾಗಿದ್ದೇನೆ, ಹಾಗಾಗಿ ಈ ಸಮಾಜದ ಯಾವುದೇ ನಿಯಮಗಳು ನನಗೆ ಅನ್ವಯಿಸುವುದಿಲ್ಲ ಅಂತ ಹೇಳಿ ಶಾಸ್ತ್ರದ ಕಟ್ಟುಪಾಡುಗಳನ್ನು ಮುರಿಯಬಹುದಲ್ಲವೇ? ಇದು ಅಪಾಯಕಾರಿಯಲ್ಲವೇ? ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಮೂಲ ಗ್ರಂಥದಲ್ಲಿ ಈ ಗೊಂದಲವನ್ನು ಸ್ಪಷ್ಟವಾಗಿ ಬಗೆಹರಿಸಲಾಗಿದೆ. ನಿಯಮಗಳನ್ನು ಮುರಿಯುವ ಸ್ವತಂತ್ರ ಎಲ್ಲರಿಗೂ ಇಲ್ಲ. ಅಂದ್ರೆ ಅಲ್ಲಿ ವಿಂಗಡಣೆ ಇದೆಯಾ? ಹೌದು. ಗ್ರಂಥವು ಇದನ್ನು 2 ಹಂತಗಳಲ್ಲಿ ನೋಡುತ್ತದೆ: ಸಾಧಕರು ಮತ್ತು ಸಿದ್ಧಪುರುಷರು. ಸಾಧಕರು ಎಂದರೆ ದಾರಿಯಲ್ಲಿ ನಡೆಯುತ್ತಿರುವವರು, ಮತ್ತು ಸಿದ್ಧಪುರುಷರು ಎಂದರೆ ಗುರಿ ತಲುಪಿದವರು ಅಲ್ವಾ? ಹೌದು. ಕೇವಲ ಸಿದ್ಧಪುರುಷರಿಗೆ ಮಾತ್ರ ನಿಯಮಗಳಿಂದ ವಿನಾಯಿತಿ ಇದೆ. ಸಾಧಕನ ಮನಸ್ಸಿನಲ್ಲಿ ಇನ್ನೂ ನಾನು ಎಂಬ ಅಹಂಕಾರವಿರುತ್ತದೆ. ನಾನು ಪೂಜೆ ಮಾಡುತ್ತಿದ್ದೇನೆ ಅನ್ನೋ ಅರಿವು. ನಿಖರವಾಗಿ. ಎಲ್ಲಿಯವರೆಗೆ ಈ ಅಹಂಕಾರ ಇರುತ್ತದೆಯೋ ಅಲ್ಲಿಯವರೆಗೆ ನಿಯಮಗಳನ್ನು ಪಾಲಿಸಲೇಬೇಕು. ಇಲ್ಲಿ ಭಗವದ್ಗೀತೆಯ 16ನೇ ಅಧ್ಯಾಯದ 24ನೇ ಶ್ಲೋಕವನ್ನು ಉಲ್ಲೇಖಿಸಲಾಗಿದೆ. ಓ, ಯಾವ ಶ್ಲೋಕ ಅದು? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯಕಾರ್ಯ ವ್ಯವಸ್ಥಿತೌ. ಅಂದ್ರೆ ಯಾವುದು ಮಾಡಬೇಕು ಮತ್ತು ಯಾವುದು ಮಾಡಬಾರದು ಎಂಬುದನ್ನು ನಿರ್ಧರಿಸಲು ಶಾಸ್ತ್ರವೇ ಪ್ರಮಾಣ ಅಂತ. ಅಂದ್ರೆ ಸಾಧಕರಿಗೆ ಆ ನಿಯಮಗಳು ಒಂದು ರೀತಿಯ ರಕ್ಷಾಕವಚ ಇದ್ದಂತೆ ಅಲ್ವಾ? ಹೌದು. ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಇರುವ ಸಂಚಾರ ನಿಯಮಗಳಂತೆ ನಾನು ಇನ್ನೂ ಕಲಿಯುತ್ತಿದ್ದೇನೆ ಅಂದಾಗ ನಾನು ಕಟ್ಟುನಿಟ್ಟಾಗಿ ನಿಯಮಗಳನ್ನು ಪಾಲಿಸಲೇಬೇಕು. ನಿಖರವಾದ ಹೋಲಿಕೆ ಇದು. ಕಾಯಿದೆ ಅಥವಾ ಕಾನೂನು ಹೇಗೆ ಅದನ್ನು ಪಾಲಿಸುವವರನ್ನು ರಕ್ಷಿಸುತ್ತದೆಯೋ ಹಾಗೆಯೇ ಶಾಸ್ತ್ರದ ನಿಯಮಗಳು ಸಾಧಕರನ್ನು ರಕ್ಷಿಸುತ್ತವೆ. ಅಹಂಕಾರವನ್ನು ನಿಯಂತ್ರಣದಲ್ಲಿಡಲು ಈ ಕಟ್ಟುಪಾಡುಗಳು ಬೇಕೇ ಬೇಕು ಅಲ್ವಾ? ಹೌದು.
ಅಹಂಕಾರ ಸಂಪೂರ್ಣವಾಗಿ ನಶಿಸಿದಾಗ ಮಾತ್ರ ಆ ಕವಚ ಕಳಚಿ ಬೀಳುತ್ತದೆ. ಇದು ಸ್ಪಷ್ಟವಾಯಿತು. ಸಾಧಕನಿಗೆ ನಿಯಮಗಳ ಬೇಲಿ ಬೇಕು. ಸಿದ್ಧಪುರುಷನಿಗೆ ಆ ಬೇಲಿ ತಾನಾಗಿಯೇ ಮಾಯವಾಗುತ್ತದೆ. ಖಂಡಿತ. ಆದರೆ ಇಲ್ಲಿ ಇನ್ನೊಂದು ಗೊಂದಲ ಶುರುವಾಗುತ್ತದೆ. ಸಿದ್ಧಪುರುಷರ ನಡವಳಿಕೆಯ ಬಗ್ಗೆ ನಾವು ಗಮನಿಸಿದರೆ ಅಲ್ಲೊಂದು ವಿರೋಧಾಭಾಸ ಕಾಣುತ್ತದೆ. ಹೌದು. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಆ ಅದ್ಭುತವಾದ ವಿರೋಧಾಭಾಸ ನಮಗೆ ಎದ್ದು ಕಾಣುತ್ತದೆ. ಸಿದ್ಧಪುರುಷರಿಗೆ ನಿಯಮಗಳ ಅಗತ್ಯವೇ ಇಲ್ಲ ಅಂತ ನಾವು ಈಗಷ್ಟೇ ತೀರ್ಮಾನಿಸಿದೆವು. ಆದರೆ ವಾಸ್ತವದಲ್ಲಿ ಅವರು ಸಾಮಾನ್ಯರಿಗಿಂತಲೂ ಅತ್ಯಂತ ಶ್ರದ್ಧೆಯಿಂದ ಆ ನಿಯಮಗಳನ್ನು ಪಾಲಿಸುತ್ತಾರೆ. ಅದನ್ನೇ ನಾನು ಕೇಳಹೊರಟಿದ್ದು. ಅದಕ್ಕೆ ಹಾಗೆ ಆ ದಳಗಳು ಉದುರಿ ಹೋಗಿವೆ, ತಮಗೆ ಅಗತ್ಯವಿಲ್ಲದ ಆ ನಿಯಮಗಳನ್ನು ಅವರು ಏಕೆ ಪಾಲಿಸಬೇಕು? ಇದು ನಾಟಕವಲ್ಲ, ಬದಲಾಗಿ ಅವರ ಜವಾಬ್ದಾರಿ. ಮೂಲ ಕೃತಿಯಲ್ಲಿ ವಿವರಿಸಿದಂತೆ ಅವರು 2 ಪ್ರಮುಖ ಕಾರಣಗಳಿಗಾಗಿ ಈ ನಿಯಮಗಳನ್ನು ಪಾಲಿಸುತ್ತಾರೆ. ಓಹೋ, ಯಾವ ಕಾರಣಗಳು? ಮೊದಲನೆಯದು ಶಾಸ್ತ್ರ ರಕ್ಷೆ, ಅಂದ್ರೆ ಶಾಸ್ತ್ರದ ಪಾವಿತ್ರ್ಯತೆಯನ್ನು ಕಾಪಾಡುವುದು, ಮತ್ತು ಎರಡನೆಯದು ಸಾಮಾನ್ಯರಿಗೆ ಆದರ್ಶ ಅಥವಾ ಮಾದರಿಯಾಗಿರುವುದು. ಈ ಆದರ್ಶವಾಗಿರುವುದರ ಬಗ್ಗೆ ಸ್ವಲ್ಪ ವಿವರಿಸಬಹುದೇ? ಈಗ ನೋಡಿ, ಸಿದ್ಧಪುರುಷರು ಸಮಾಜದಲ್ಲಿ ಜೀವಿಸ್ತಿರ್ತಾರೆ. ಅವರು ಬಹಿರಂಗವಾಗಿ ನಿಯಮಗಳನ್ನು ಮೀರಿದರೆ ಅವರನ್ನು ನೋಡುವ ಸಾಮಾನ್ಯ ಜನರು, ಅಂದ್ರೆ ಸಾಧಕರು, ನಮ್ಮ ಗುರುಗಳೇ ನಿಯಮ ಪಾಲಿಸ್ತಿಲ್ಲ ಅಂತ ತಾವು ಮುರಿಯಲು ಮುಂದಾಗ್ತಾರೆ. ಓ, ಅದು ತಪ್ಪು ಸಂದೇಶ ರವಾನೆ ಮಾಡದಂತೆ ಆಗತ್ತೆ. ಹೌದು. ಆ ಸಾಮಾನ್ಯ ಜನರಲ್ಲಿ ಸಿದ್ಧಪುರುಷರಿಗಿರುವಂಥ ಆಂತರಿಕ ಶುದ್ಧಿ ಇರೋದಿಲ್ಲ. ಪರಿಣಾಮವಾಗಿ ಅವರು ದಾರಿ ತಪ್ತಾರೆ. ಅರ್ಥ ಆಯ್ತು. ಸಾಮಾನ್ಯ ಜನರು ಆ ಸ್ವಾತಂತ್ರ್ಯವನ್ನು ಕುರುಡಾಗಿ ಅನುಕರಿಸಬಾರದು ಎಂಬ ಎಚ್ಚರಿಕೆ ಇದ್ರಲ್ಲಿದೆ. ಹೌದು. ಈ ಸಿದ್ಧಪುರುಷರು ಸಮಾಜದ ಒಳಿತಿಗಾಗಿ ಆ ನಿಯಮಗಳ ಚೌಕಟ್ಟಿನಲ್ಲಿಯೇ ಇರುತ್ತಾರೆ. ಇದೊಂದು ಉನ್ನತ ಮಟ್ಟದ ತ್ಯಾಗ ಅಲ್ವಾ? ಖಂಡಿತ. ಅವರು ನಿಯಮಗಳನ್ನು ಪಾಲಿಸುವುದು ಶಿಕ್ಷೆಯ ಭಯದಿಂದಲ್ಲ, ಬದಲಾಗಿ ತಮ್ಮನ್ನೇ ಅನುಸರಿಸುತ್ತಿರುವವರ ಮೇಲಿನ ಅಪಾರ ಕರುಣೆಯಿಂದ. ಹಾಗಾದರೆ ಇದರ ಒಟ್ಟು ಅರ್ಥವೇನು? ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವಿದನ್ನು ಹೇಗೆ ಅಳವಡಿಸಿಕೊಳ್ಳಬಹುದು? ನಿಯಮಗಳನ್ನು ಮುರಿಯುವ ಮುನ್ನ ಆ ನಿಯಮಗಳನ್ನು ಅರಿತುಕೊಳ್ಳುವ ಸಾಧಕನ ಹಂತ ಎಷ್ಟು ಮುಖ್ಯ ಅನ್ನೋದು ನಮಗೆ ತಿಳಿಯಿತು. ಹೌದು. ಆ ಶಿಸ್ತು ಮೊದಲು ಬೇಕು. ಇದಕ್ಕೊಂದು ನೈಜ ಪ್ರಪಂಚದ ಉದಾಹರಣೆ ಕೊಡಬೇಕಂದ್ರೆ ಒಬ್ಬ ಸಂಗೀತ ಕಲಿಯುವ ವಿದ್ಯಾರ್ಥಿಯನ್ನು ನೋಡಬಹುದು. ಆರಂಭದಲ್ಲಿ ಆತ ಕಟ್ಟುನಿಟ್ಟಿನಾಗಿ ರಾಗತಾಳದ ನಿಯಮಗಳನ್ನು ಪಾಲಿಸಲೇಬೇಕು. ಖಂಡಿತ. ಆ ನಿಯಮಗಳೇ ಆತನಿಗೆ ಮಾರ್ಗದರ್ಶಕ. ದಶಕಗಳ ಅಭ್ಯಾಸದ ನಂತರ ಆತ ಶ್ರೇಷ್ಠ ಸಂಗೀತಗಾರನಾದಾಗ ಆ ಶಿಸ್ತನ್ನು ಮೀರಿ ಒಂದು ಅದ್ಭುತವಾದ ಸ್ವಾತಂತ್ರ್ಯವನ್ನು ತಲುಪ್ತಾನೆ. ನಿಜ. ಆದರೂ ಅದೇ ಸಂಗೀತಗಾರ ತನ್ನ ಶಿಷ್ಯರಿಗೆ ಪಾಠ ಮಾಡುವಾಗ ಮತ್ತೆ ಅದೇ ಹಳೆಯ ನಿಯಮಗಳನ್ನು ಅತ್ಯಂತ ಶ್ರದ್ಧೆಯಿಂದ ಹೇಳಿಕೊಡ್ತಾನೆ. ಏಕೆಂದ್ರೆ ಶಿಷ್ಯರು ದಾರಿ ತಪ್ಪಬಾರದು ಅನ್ನೋ ಕಳಕಳಿ. ಅತ್ಯಂತ ಸೂಕ್ತವಾದ ಉದಾಹರಣೆ ಇದು. ಮೊದಲು ನಿಯಮಗಳಿಗೆ ಸಂಪೂರ್ಣ ಶರಣಾಗತಿ, ಆ ನಂತರ ಮುಕ್ತಾಭಿವ್ಯಕ್ತಿ. ಈ ಆಳವಾದ ಚಿಂತನೆಯೊಂದಿಗೆ ನಾವು ಇಂದಿನ ನಮ್ಮ ಅಧ್ಯಾಯದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಈ ಚರ್ಚೆಯ ಮೂಲ ಸಾರವನ್ನು ಆಧರಿಸಿ ಒಂದು ಪ್ರಚೋದನಾತ್ಮಕ ಯೋಚನೆಯನ್ನು ಬಿಟ್ಟು ಹೋಗಲು ಬಯಸುತ್ತೇನೆ. ಹೇಳಿ. ನಿಜವಾದ ಭಕ್ತಿ ಮೂಡಿದಾಗ, ನಮ್ಮೊಳಗಿನ ಅಹಂಕಾರ ನಶಿಸಿದಾಗ ಈ ನಿಯಮಗಳು ತಾವಾಗಿಯೇ ಕಳಚಿ ಬೀಳುತ್ತವೆ ಎನ್ನುವುದು ಸತ್ಯವಾದರೆ, ನಮ್ಮ ಜೀವನದಲ್ಲಿ ನಾವು ಸೃಷ್ಟಿಸಿಕೊಂಡಿರುವ ಪ್ರತಿಯೊಂದು ಕಟ್ಟುನಿಟ್ಟಿದಾದ ನಿಯಮದ ಅಂತಿಮ ಗುರಿ ನಮಗೆ ಕೇವಲ ಸಂಪೂರ್ಣವಾಗಿ ಪ್ರೀತಿಸುವುದನ್ನು ಮತ್ತು ಶರಣಾಗುವುದನ್ನು ಕಲಿಸುವುದೇ ಆಗಿರಬಹುದೇ? ಯೋಚಿಸಿ ನೋಡಿ.